ಸ್ನೇಹಿತರೆ ನಮಸ್ತೆ. ಇನ್ನೊಂದು ವಿಡಿಯೋಗೆ ಏನಪ್ಪ ಇವತ್ತಿನ ಕೆಲಸ ಅಂದರೆ 2x4 ಎರಡನೇ ಲೈನ್ ಫಿಟ್ಟಿಂಗ್. ಇವತ್ತು ನೋಡಿ ಸ್ನೇಹಿತರೆ, ಈ ಥರ ಪ್ಯಾಕ್ ಮಾಡೋದ್ರಿಂದ ಫುಲ್ ಪ್ಯಾಕಿಂಗ್ ಆಗುತ್ತೆ. ನೋಡಿ, ಒಂದು ದಿನಕ್ಕೆ ಒಂದು ಲೈನ್ ಹಾಕೋದ್ರಿಂದ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ಯಾಕಂದರೆ ವೆಟ್ರಿಫೈಡ್ ಟೈಲ್ಸು ಒಂದೇ ಲೈನೇ ಹಾಕಬೇಕು ಒಂದು ದಿನಕ್ಕೆ. ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಒಂದೇ ಲೈನೇ ಹಾಕಿದ್ರೆ ಒಳ್ಳೆಯದು. ನೀರು ಹಾಕಿ ಇಲ್ಲಿಗೆ ಒಂಚೂರು ಹಾಕಪ್ಪ. ಹಾಂ ಕೆಳಗಡೆ ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿ. ನೋಡಿ, ಈ ಥರ ಪ್ಯಾಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗುತ್ತೆ, ಕ್ಯೂರಿಂಗ್ ಆಗುತ್ತೆ. ಕ್ಯೂರಿಂಗು ಓನರ್ ಬೆಳಗ್ಗೆ ಬಂದು ಚೆನ್ನಾಗಿ ನೀರು ಹಾಕಿದ್ದಾರೆ. ಈಗ ನಾವು ತಿಳಿ ಪ್ಯಾಕಿಂಗ್ ಮಾಡಬೇಕು. ಅಲ್ಲಿ ವೆಯ್ಟು ಜಾಸ್ತಿ ಇರೋದ್ರಿಂದ ಟೈಲ್ಸು ಫಿಟ್ಟಿಂಗು ಚೆನ್ನಾಗಿ ಆಗೋದು ಕಷ್ಟ. 2x4 ಹಾಗಾಗಿ ಒಂದು ದಿನಕ್ಕೆ ಒಂದೇ ಲೈನೇ. ನೀವು ಬಿಲ್ಡಿಂಗ್ ಶುರು ಮಾಡಿದ್ದು ಮೊದಲನೇ ದಿನವೇ 2x4 ದೇವ್ರ ಮನೆ ಅಥವಾ ಫ್ರಂಟ್ ವಾಲು ಅಂಥದ್ದು ಯಾವುದಾದ್ರೂ ಇದ್ದರೆ ಶುರು ಮಾಡ್ಕೊಂಬಿಟ್ರೆ ಒಂದು ದಿನಕ್ಕೆ ಒಂದು ಲೈನು, ಮತ್ತು ಒಳಗಡೆ ಅಡುಗೆ ಮನೆ, ಬಾತ್ರೂಮು ಅದೆಲ್ಲ ಹಾಕೊಂಬರೋಷ್ಟರಲ್ಲಿ ಇದು ಮುಗಿಯುತ್ತೆ. ಮೇನ್ ಕ್ಯೂರಿಂಗ್ 2x4 ಕ್ಯೂರಿಂಗ್ ಆಗಿಲ್ಲ ಅಂದರೆ ತುಂಬ ಕಷ್ಟ. ನಮ್ಮ ಬಿಲ್ಡಿಂಗ್ ಓನರ್ ಏನು ಮಾಡಿಬಿಟ್ಟವ್ರೆ, ಟೈಲ್ಸ್ ತಗೊಂಬಂದು ಕೊಟ್ಟಿರಲಿಲ್ಲ, ಲಾಸ್ಟ್ ತಗೊಂಬಂದು ಕೊಟ್ಟವ್ರೆ. ಮೇಲೆ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲ ಆಗೋಯ್ತು. ಈಗ ಗ್ರೌಂಡ್ ಫ್ಲೋರಿಂಗ್ ಶುರು ಮಾಡಬೇಕು. ಈಗ ತಗೊಂಬಂದು ಕೊಟ್ಟವ್ರೆ. ಏನು ಮಾಡ್ತೀರಾ, ಟೈಮ್ ಇಲ್ಲ. ಇಲ್ಲ ಅಂದರೆ ಎರಡು ದಿನಕ್ಕೆ ಒಂದೊಂದು ಲೈನ್ ಹಾಕ್ತಾಯಿದ್ವಿ. ಮೇಯ್ನು 2x4ಗೆ ರಾಫ್ ಸಿಮೆಂಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. 2x4ಗೆ ರಾಫ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಫಿಟ್ಟಿಂಗ್ ಆಗುತ್ತೆ ಅಂತ. ಏನಣ್ಣ, ತರಕಾರಿ ಬ್ಯಾಗ್ ಎಂದಕ್ಕೆ ಬರೋ? ಯಾಕ ನಗ್ತಾನಪ್ಪ ನಮ್ಮ ಗಣೇಶ. ಹಂಗೆ ಸ್ವಲ್ಪ ನಮ್ಮ ಗಣೇಶ ಏನು ಮಾಡೋಕ್ಕಾಗಲ್ಲ. ನಮ್ಮ ಗಣೇಶ ಸ್ವಲ್ಪ ಹಂಗೆ ನೆನ್ನೆ ಬೇರೆ ಇದನ್ನ ಹಾಕ್ಬಿಟ್ಟಾಗೆ ಪಾರ್ಕಿಂಗ್ ಹಾಕಿದ್ರಿಂದ ಅಲ್ಲೇ ವರ್ಷ ಆಗ್ತಿದೆ. ಗಣೇಶ ಬಟ್ಟೆ ಬೇರೆ ಕೊಡು. ಏನು ಅನ್ಕೋಕ್ತಿಯಲ್ಲೇ? ಹೊಡೆದಾಗಿಲ್ಲಪ್ಪ, ಹೊಡೆದೋದ್ರೆ ಹೋಗಲ್ಲ ಚಳಿಯಲ್ಲ ಅಂತ ಬೇಗ ಬಂದ್ಬಿಟ್ಟವ್ರೆ. ಹೋಗಿ ಏನಾದರೂ ನಮ್ಮ ಬಿಲ್ಡಿಂಗ್ ಓನರ್ ಹಿಂಗಿದ್ದಂಗೆ. ಇನ್ನೊಂದು ಪೀಸ್ ಕೊಡ, ಪಟ್ಟದ ಟೇಪ್ ಕೊಡು. ಮಾಡಿಬಿಟ್ಟಿದ್ದಾನೆ ರಂಗ, ಮಾಡಿಬಿಟ್ಟಿದ್ದಾನೆ ರಂಗ. ಹೌದಾ, ಸರಿ. ಒಂದು ಫುಲ್ ಟೈಲ್ಸ್ ಫೆವಿಕ್ವಿಕ್ಕು. ಫುಲ್ ಟೈಲ್ಸ್ ಕೊಡ. ಆಗಿದೆ ನಗರಾಣಿಕೆ, ಕೋಲ್ಡ್ ಆಗಿದೆ. ಬೇಡಪ್ಪ, ಉದ್ದಿ ಏನಾಯ್ತು ಅದಕ್ಕೆ ಹಾಕು, ಅದ್ರ ಲೆವೆಲ್ಗೆ ಹಾಕು. ಯಾಕೆ ಮಾಡ್ತೀಯ ಒಂದೊಂದು ಮುಂದಕ್ಕೆ? ಕೊಡ, ಕರಡೆ ಕೊಡೋದು. ದೊಡ್ಡ ಕರಡೆ ಕೊಟ್ಟಿದ್ಯಲ್ಲ ರಂಗದ್ದು, ಅದು ರಾಪ್ಸಿ ಬೆಟ್ಟಾಗ ಹಾಕಿ ಟೈಲ್ಸ್ಗಳು ಅದು ಹೋಗ್ಬಿಟ್ಟೈತೆ. ದೇಂಟೆಲ್ಲ ವರ್ಷ ಕ್ಲೀನ್ ಮಾಡಿದ್ನಲ್ಲ, ಸವಿಕಿ ಕಾಟಕ್ಕಾಗಲ್ಲ. ಹಾಂ ಏನೋ ಪುಣ್ಯಾತ್ಮ, ಇನ್ನೂ ಏನೂ ತಗೊಂಬಂದಿಲ್ಲಲ್ಲ ಸಾಮಾನು. ಗೋಡೆ ತುಕ್ಕಿಲ್ಲ. ಏನಾಗೈತಾ? ಯಾವ್ದೈತೆ? ಅದಕ್ಕೆ ಹಾಕ್ಬಾರ್ದಾಗಿತ್ತು, ಹಾಕ್ಬಿಟ್ಟಿದ್ಯಾ. ಬಿಡಿ, ಇಲ್ಲ ಹಾಕು. ಹಿಡ್ಕೊಬೇಕಾ? ಅಲ್ಲ, ಹಿಡ್ಕೊಂತೀನಿ. ಫಸ್ಟು ಎಲ್ಲ ಹಾಕ್ಬೇಕು ಅಂತ ಜಾಗ ಮಾಡಿ ಹೋದ್ರೆ ಸೂತಿ. ಸ್ನೇಹಿತರೆ ನೋಡಿ, ಜಯಂಟಲ್ಲಿ ಹಾಕಬೇಕು ಫೆವಿಕ್ವಿಕ್ಕು. ಜಯಂಟಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. ಬಟ್ ಪೀಸ್ ಎಲ್ಲ ಕೊಟ್ಟು ಹಿಂಗೆ ಮೇಲೆ ಹಿಂಗೆ ಪೀಸ್ ಇಟ್ಟು ಅದಕ್ಕೆ ಸಾಕಷ್ಟು ಜನ ಫೆವಿಕ್ವಿಕ್ ಹಾಕ್ತಾರೆ. ಹೆಂಗೆ
ಹಾಕಬಾರ್ದು. ಹಂಗೆ ಹಾಕೋದ್ರಿಂದ ವಾಪಸ್ ಆ ಪೀಸ್ ರಿಮೂವ್ ಮಾಡಬೇಕಾದ್ರೆ ಈ ಮೇಲೆಗಡೆ ಚಿಪ್ಪಿಂಗು ಇದು GVTB ಮೆಟೀರಿಯಲ್ ಆಗಿರೋದ್ರಿಂದ ಮೇಲೆ ಚಿಪ್ಪಿಂಗ್ದು ಜಾಸ್ತಿ ಹೋಗ್ಬಿಡುತ್ತೆ. ಓಡಿ ಬಾರಂಗ ಓಡಿ ಬಾರಂಗ ಗಣಪತಿ ಗಣಪತಿ ನೋಡ್ರಿ, ಈ ಥರ ಸೋರಿರೋ ಈ ಥರ ಕಚ್ಕೊಂಡಿರೋ ಫೆವಿಕ್ವಿಕ್ ಎಲ್ಲ ಹೊಲ್ಟೋಗುತ್ತೆ ನೀರು ಹಾಕ್ತಾ. ಜಯಂಟ್ ತ್ಯಾವ ಇದ್ರೆ ಇನ್ನೊಂದು ಜಯಂಟ್ ತ್ಯಾವ ಇರೋದ್ರಿಂದ ಫೆವಿಕ್ವಿಕ್ ಹಿಡಿಯಲ್ಲ. ಜಯಂಟ್ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿ ಹಾಕ್ಬೇಕು. ಇದೆ ಎಷ್ಟಿದೆ ಬಾಡ್ರಿ ಏನೋ ರಂಗ ಅದು ನಿನ್ನ ಟ್ಯಾಲೆಂಟ್ ಅಲ್ಲ, ಆ ಟ್ಯಾಲೆಂಟ್ ಕೊಡ್ಬೇಕ್ರಿ ನಾವು. ಮೇಲೆ ತಂದ್ಕೊಡ್ತಾರಂತೆ, ಎಷ್ಟಾದ್ರೂ ಎಷ್ಟು ಬೇಕಾದ್ರೂ ತಂದ್ಕೊಡ್ತಾರಂತೆ. ಯಾಕಪ್ಪ ಎಷ್ಟು ಬೇಕಾದ್ರೂ ತಂದ್ಕೊಡ್ತೀನಿ ಅಂತ ಹೇಳೋರು ಓನರ್. ಆ ಥರ ಹೇಳಿದ್ಮೇಲೆ ನಾವು ಇದು ಮಾಡೋಕ್ಕಾಗ್ತದಲ್ಲ. ಏನಂತೆ ಗಣೇಶ ತಂದ್ಕೊಡ್ತೀನಿ ಅಂದಮೇಲೆ ಆಗ್ತಾ ಇರೋದು ನಾವು. ನೋಡ್ದಾ ನಮ್ಮ ಬಿಲ್ಡಿಂಗ್ ಓನರ್ದು ಎಷ್ಟು ದೊಡ್ಡ ಮನ್ಸು. ಎಷ್ಟು ಬೇಕು ನಿನಗೆ ಬಾಡ್ರು, ಇನ್ನೊಂದು ಲೈನ್ ಹಾಕ್ಬೇಕಂತ ಕೇಳ್ತೀಯಲ್ಲ, ತಗೊಂಬಂದು ಕೊಡ್ತೀನಿ ಅಂತ ಹೇಳೋರು. ನಾವು ಹಾಕ್ಬೇಕಷ್ಟೇ. ಏನಂತೆ ಗಣೇಶ ಒಂದು ಫುಲ್ ಪೀಸ್ ಹತ್ಕೊಂಬ, ಹಂಗೆ ಬತ್ತಾ ಫುಲ್ ಪೀಸ್ ಫುಲ್ಲು ಪೀಸ್ ಕೊಡು ಎಲ್ಲಿದೆ ಯಾರೋ ಮಾರ್ಕ್, ಅಲ್ಲೇ ಯಾರೋ ಮಾರ್ಕ್. ಬಾ ಇಲ್ಲಿ ಬಾ. ನಮ್ಮ ಓನರ್ ಈ ಪೈಪ್ ಏನಕ್ಕೆ ಬಿಟ್ಟವ್ರೆ ಅಂತ ಗೊತ್ತಾಗ್ಲಿಲ್ವಲ್ಲ. ನಮ್ಮ ಬಿಲ್ಡಿಂಗ್ ಓನರ್ ಬಿಟ್ಟಿರೋದ ಪ್ಲಂಬರ್ ಬಿಟ್ಟಿರೋದ ಏನಕ್ಕೆ ಬಿಟ್ಟವ್ರೆ ಅಂತ ಗೊತ್ತಿಲ್ವಲ್ಲ. ಲೇ ಯಾರೋ ಗಸಿ ಕಳ್ಸಿದ್ಲೇ, ಉಂಡುಂಡೆ ಆಗಿರೋ ಸಿಮೆಂಟ ಕಳ್ಸಿದ್ದೀರಲ್ಲ ಲೇ. ಏನೋ ಇಂಥವ್ನು ನೀನು. ಯಾಕೋ ನಮ್ಮನ್ನ ಯಾಕೋ ಹಿಂಗೆ ಓಡಾಡಿಸ್ತೀಯಲೇ. ಬಿಲ್ಡಿಂಗ್ ಓನರ್ ಓಡಾಡಿಸ್ತಾವ್ರೆ ಅಂತೀಯ ನೀನು. ಅಪ್ಪೇ ಶಕ್ತಿಮಾನ್ ಇದ್ದಂಗಲ್ಲ ಸತ್ಯ ರಂಗನಾಥನ. ಲಕ್ಷ್ಮೀ ರಂಗನಾಥ ಏನಂಟಿ ಮನೆದವ್ರು ಇಲ್ಲ 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 ಅವ್ರ ಹೆಂಗಸರ್ ಮುರುಗೇಶ್ ಪಾಳ್ಯ ಬೆಂಗಳೂರು. ನಮ್ಮ ಹುಡುಗ ಹಂಗೆ ಬಿಡ್ರಿ. ಬಡ್ಡಿ ಅದು ರೆಡಿ ಮಾಡ್ಬಿಟ್ಟು ಲೆವೆಲ್ ಇದು ರಂಗ ಪಟ್ಟಿ ಬ್ಲೇಡ್ ತಗೊಂಡು ಈ ಕಡೆ ಬಾಟಮ್ ಆ ಕಡೆ ಸೈಡು ಸುತ್ತು ಗಸಿ ಪ್ಯಾಕ್ ಮಾಡ್ಬಿಡು. ಮೇಲೆ ಬಿಟ್ಟು ಮೇಲೆ ಎಲ್ಲ ಇದು ನಾಳೆ ಕ್ಯೂರಿಂಗ್ ಮಾಡಿ ತಿಳಿಯಲ್ಲ ತರೋದು. ಏನಂತೆ ಗಣೇಶ್ ಇದೊಂದೇ ಅಲ್ಲ ನೀನು ಹೇಳೋದ. ನೀರು ಹಾಕಾಯ್ತಾನೆ ಇದು ಬಾಡ್ರ. ಎರಡವ ನಾಯಿಗಳ ಜೊತೆಗೆ ಅವುಗಳನ್ನ ತಕೊಂಡಿದ್ದೀರ ಅಂತ ಆಯ್ತು. ಅದ್ರದ್ದೇ ಇದು ಮನೆ ನೀವು ಬಂದಿಲ್ಲಿ ಸೇರ್ಕೊಂಡಿರೋದು. అంటే ಇದು ಹಾವುಗಳದು ಪ್ರಾಣಿಗಳದೇ ಇದೆಲ್ಲ ಜಾಗ ಗೊತ್ತಾಯ್ತಾ. ನೀವು ಬಂದು ಸೇರ್ಕೊಂಡಿರೋದಿಲ್ಲ. ಅದ್ರ ಜಾಗಕ್ಕೆ ನೀವು ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ. ಓ ಜೋರೆ ಪತಾನೆ ಸಿಳ್ಳೆ ಹಾಕೋದು. ಹೌದಾ ನಾನು ರಂಗ ನನ್ನ ಜೀವಮಾನದಾಗ ಫಸ್ಟ್ ಟೈಮ್ ಹಾವು ನೋಡಿದ್ದೆ ಎಲ್ಲಿ ಗೊತ್ತಾ, ಜೋಗಳ್ಳಿಯಲ್ಲಿ. ಅದೇ ನಮ್ಮ ಮಾಮವ್ರು ಅವರಲ್ಲ ಇವಾಗ ನಮ್ಮ ಮನೆಗೆ, ಅವ್ರ ಮನೆಗೆ ಕುರಿ ದೊಡ್ಡ ಇತ್ತು. ಅಲ್ಲೇ ಕೋಳಿಗಳು ಕುರಿ ಎಲ್ಲ ಮೇಯ್ಸೋರು. ಕೋಳಿ ಹುಂಜನ್ಗೆ ಬಂದು ಕಾಲಿಗೆ ಸುತ್ಕೊಂಡ್ಬಿಟ್ಟೈತೆ. ಅವತ್ತೇ ಫಸ್ಟ್ ಹಾವು ನೋಡಿದ್ ನಾನು. ರಂಗ ಎಲ್ಲ ರೆಕಾರ್ಡ್ ಆದ್ರೆ ಕಷ್ಟನಪ್ಪ. ಕಟ್ರಲ್ಲ ನೋಡಿ ಸ್ನೇಹಿತರೆ, ಬಾರ್ಡ್ರ್ ಹಾಕಿ ಈ ಥರ ಮಾಡಿಬಿಟ್ರೆ ಈ ಗ್ಯಾಪ್ಗೆಲ್ಲ ನಾಳೆ ಕ್ಯೂರಿಂಗ್ ಮಾಡಿ ಮತ್ತು ಪ್ಯಾಕಿಂಗ್ ಮಾಡಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಲೈನ್ ಹಾಕೋದು. ಈ ಥರ ಮಾಡೋದ್ರಿಂದ ಟೈಲ್ಸು ಒಳ್ಳೆ ಫಿಟ್ಟಿಂಗ್ ಆಗ್ತದೆ. 2x4 ಟೈಲ್ಸು
ನೋಡಿ ಅಲ್ಲಿ ಮುಟ್ಟೆ ಇಲ್ಲ, ನಾನು ಹೊಡೆದೋಗ್ಬಿಡ್ತು. ಏನು ಮಾಡ್ತೀರಾ, ಜೀವನ ಕಷ್ಟ ಇದೆ ನಮ್ದು. ಟೈಲ್ಸ್ ಹಾಕೋರು ಕೊಡ 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 ಏನು ಅಲ್ಲೇ ಅದು ಬಾಡ್ರ್ ಕೊಡ. ಬಟ್ಟೆ ಸುತ್ತಬಿಟ್ಟಂಗಿದ್ಯಾ ಬಾಡ್ರಿಗೆ. 3 ಕಡೆ ಹಾಕೊಂಡು ಸಾಕು, ಜಾಸ್ತಿ ಹಾಕಿದ್ರೆ ಹೊಡೆದೋತಾವೆ ಪೀಸ್ಗಳು. ಆಮೇಲೆ ಗ್ಯಾಪು ಜಾಸ್ತಿ ಸಿಗುತ್ತೆ 3 ಕಡೆ ಕಸಿ ಹಾಕೋದ್ರಿಂದ. ನಾಳೆ ಪ್ಯಾಕಿಂಗ್ ಮಾಡ್ಬೋದು. ನಾಳೆ ಕ್ಯೂರಿಂಗಿಗೆ ಪ್ಯಾಕಿಂಗಿಗೆ ಚೆನ್ನಾಗಿರ್ತದೆ. ಫೆವಿಕ್ವಿಕ್ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಕೆಳಗೆ ಬಿದ್ದರೆ ಹಂಗೆ ಮುಚ್ಚೋಗುತ್ತೆ. ಆ ಥರ ಪವರ್ಫುಲ್ ಫೆವಿಕ್ವಿಕ್ ಜಡಿ వచ్చింది. ನೋಡಿ ಈ ಥರ ಬಿದ್ದು ಹೋದರೆ ಫೆವಿಕ್ವಿಕ್ ಹಂಗೆ ತೂತು ಮುಚ್ಚೋಗುತ್ತೆ. ಏನು ಮಾಡ್ತೀರಾ, ಜೀವನ ಈ ಥರ ಇದೆ ನಮ್ದು. ಕರೆಕ್ಟ್ ಆಗೈತೆ ಅಪ್ಪಿ, ನೀರು ಕತ್ಕೊಂಬ ಹೋಗಿದ್ದು, ನೀರಿಂದ ತೆಗ್ದಿರಲ್ಲ. ಸ್ನೇಹಿತರೆ ನೋಡಿ, ಯಾವುದೇ ಬಿಲ್ಡಿಂಗಲ್ಲಿ ಬಿಲ್ಡಿಂಗ್ ಓನರ್ ನೋಡ್ತಾ ಇರಲಿ ಅಥವಾ ಕೆಲಸದವ್ರು ನೋಡ್ತಾ ಇರಲಿ, 2x4 ಟೈಲ್ಸ್ ಫಿಟ್ಟಿಂಗ್ ಮಾಡೋರು ಇದೇ ಥರ ಫಿಟ್ಟಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಕೆಲಸ ಮಾಡೋರ್ಗೂ ತುಂಬ ಸೇಫ್ಟಿ ಇರುತ್ತೆ. ಮತ್ತು ಟೈಲ್ಸ್ ಕೆಳಗಡೆ ಟೈಲ್ಸ್ ಹತ್ತಲಿ ಅಥವಾ ಬಾರ್ಡ್ರ್ ಆಗಲಿ ಜಾರು ಬೀಳೋ ಚಾನ್ಸ್ ಇರಲ್ಲ. ಪ್ಯಾಕಿಂಗ್ ಚೆನ್ನಾಗಾಗುತ್ತೆ. ಬಿಲ್ಡಿಂಗ್ ಓನರ್ಗೂ ಸ್ಯಾಟಿಫೈ ಆಗುತ್ತೆ. ನೋಡಿ, ಫುಲ್ ಕ್ಯೂರಿಂಗ್ ಆಗುತ್ತೆ, ಫುಲ್ಲು ಪ್ಯಾಕಿಂಗ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೇ ಥರ ಎಲ್ಲ ಕಡೆ ಫಿಟ್ಟಿಂಗ್ ಮಾಡಿ 2x4. ನಾವಂತೂ ಸ್ನೇಹಿತರೆ ಒಂದು ದಿನಕ್ಕೆ 1 ಲೈನ್ 2x4 ಟೈಲು, ಅದ್ರ ಮೇಲೆ ಒಂದು ಬಾರ್ಡ್ರ್ ಹಾಕಿರ್ತೀವಿ. ಮಾರನೇ ದಿನ ಪ್ಯಾಕಿಂಗ್ ಮಾಡಿ ಅದ್ರ ಮೇಲೆ ಟೈಲ್ಸ್ ಹಾಕ್ತೀವಿ. ನಿನ್ನೆ ನೋಡಿ 1 ಲೈನ್ ಆಗಿತ್ತು, ಇವತ್ತು 2ನೇ ಲೈನ್ ಫಿಟ್ಟಿಂಗ್ ಆಗಿದೆ. ನಾಳೆ 3ನೇ ಲೈನ್ ಫಿಟ್ಟಿಂಗ್ ಮಾಡ್ತೀವಿ. ಫುಲ್ ಡ್ರೈ ಆಗಿರುತ್ತೆ. ನಮ್ಮ ಸೇಫ್ಟಿ ಮುಖ್ಯ ಸ್ನೇಹಿತರೆ. ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ವಾಚ್ ಮಾಡಿ. ಟೈಲ್ಸ್ ವಿವೇಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.